ಮಹಾಭಾರತ 4. ಭಗವಂತನು ಬ್ರಹ್ಮಾದಿಗಳಿಗೆ ಉಪದೇಶಿಸಿದ ಪ್ರವೃತ್ತಿ ನಿವೃತ್ತಿ ಧರ್ಮಗಳ ರಹಸ್ಯ 3. ಆಗ ಹೀಗೆಂದ ಆ ಗುರುವನ್ನು ಕುರಿತು ದೇವತೆಗಳು ದೇವರ್ಷಿಗಳು ಹೀಗೆಂದು ಕೇಳಿದರು. ಒಂದೇ ಕಾಲಿನಲ್ಲಿ ಧರ್ಮವು ಸಂಚರಿಸುತ್ತಿರುವಾಗ ಭಗವಂತನೇ, ನಾವು ಹೇಗೆ ನಡೆದುಕೊಳ್ಳಬೇಕು? ಇದನ್ನು ನಮಗೆ ಹೇಳುವನಾಗು. ಅದಕ್ಕೆ ಭಗವಂತನು ಹೇಳಿದ ಉತ್ತರವಿದು. ಎಲೈ ಸುರಶ್ರೇಷ್ಠರೇ, ಎಲ್ಲಿ ವೇದಗಳು, ಯಜ್ಞಗಳು, ತಪಸ್ಸು, ಸತ್ಯ, ದಮ, ಅಹಿಂಸೆ, ಧರ್ಮದಿಂದ ಕೂಡಿ ಪ್ರಚಾರದಲ್ಲಿರುವವೋ ಆ ಪ್ರದೇಶವನ್ನೇ ನೀವು ಸೇವಿಸತಕ್ಕದ್ದು. ನಿಮ್ಮನ್ನು ಅಧರ್ಮವು ಸ್ವಲ್ಪವೂ ಸೋಂಕದೇ ಇರಲಿ. ವ್ಯಾಸನಿಂತೆಂದನು. ಹೀಗೆ ಭಗವಂತನ ಅನುಶಾಸನವನ್ನು ಹೊಂದಿದ ದೇವತೆಗಳು ಋಷಿಗಳು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಯಥೇಷ್ಟವಾದ ದೇಶಗಳಿಗೆ ಹೊರಟು ಹೋದರು. ದೇವತೆಗಳು ಹೊರಟು ಹೋಗಲಾಗಿ ಬ್ರಹ್ಮನೊಬ್ಬನೇ ಉಳಿದುಕೊಂಡನು. ಅನಿರುದ್ಧ ರೂಪದಿಂದ ಇದ್ದ ಭಗವಂತನಾದ ದೇವನು ಅವನಿಗೆ ದೊಡ್ಡ ಕುದುರೆಯ ಮುಖವನ್ನು ಧರಿಸಿಕೊಂಡು ಕಾಣಿಸಿಕೊಂಡನು. ಆಗ ಆತನು ಸಾಂಗವೇದಗಳನ್ನು ಆವರ್ತನೆ ಮಾಡುತ್ತಿದ್ದನು. ಕಮಂಡಲವನ್ನು ತ್ರಿದಂಡವನ್ನು ಧರಿಸಿದ್ದನು. ಆ ಅಮಿತ ಪರಾಕ್ರಮಿಯಾದ ಹಯಗ್ರೀವನನ್ನು ಕಂಡ ಲೋಕಕರ್ತೃವೂ ಪ್ರಭುವೂ ಆದ ಬ್ರಹ್ಮನು ಲೋಕಗಳಿಗೆ ಹಿತವಾಗಲೆಂಬ ಇಚ್ಛೆಯಿಂದ ಆ ವರದನಿಗೆ ಶಿರಸಾ ನಮಸ್ಕಾರವನ್ನು ಮಾಡಿ ಕೈಮುಗಿದುಕೊಂಡು ಮುಂದೆ ನಿಂತುಕೊಂಡನು. ಅವನನ್ನು ದೇವನು ಆಲಿಂಗನ ಮಾಡಿಕೊಂಡು ಹೇಳಿದ್ದೇನೆಂದರೆ, ಶ್ರೀ ಭಗವಂತನ ವಚನ, ಎಲೈ ಬ್ರಹ್ಮನೇ, ಲೋಕಕಾರ್ಯಗಳನ್ನು ಗತಿಗಳನ್ನು ಎಲ್ಲವನ್ನೂ ನೀನು ವಿಧಿವತ್ತಾಗಿ ಆಲೋಚಿಸು. ನೀನೇ ಸರ್ವಭೂತಗಳಿಗೂ ಧಾತೃ, ಜಗತ್ತಿಗೆಲ್ಲ ನೀನೇ ಪ್ರಭು, ಗುರು. ನಿನ್ನ ಮೇಲೆ ಭಾರವನ್ನಿಟ್ಟು ನಾನು ಸರಿಯಾಗಿ ಧೃತಿಯನ್ನು ಹೊಂದಿರುವೆನು. ಯಾವಾಗ ದೇವತೆಗಳ ಕಾರ್ಯವು ನಿನ್ನಿಂದ ಆಗಲಾರದೆಂದು ನಿನಗೆ ಕಾಣುವುದೋ ಆಗ ಆತ್ಮಜ್ಞಾನವನ್ನು ಉಪದೇಶಿಸುವುದಕ್ಕಾಗಿ ನಾನು ಪ್ರಾದುರ್ಭವಿಸುವೆನು. ಹೀಗೆಂದು ಹೇಳಿ ಆ ಹಯಗ್ರೀವನು ಅಲ್ಲಿಯೇ ಅಂತರ್ಧಾನನಾದನು. ಅವನ ಅಪ್ಪಣೆಯಂತೆ ಬ್ರಹ್ಮನು ಬೇಗನೆ ತನ್ನ ಲೋಕಕ್ಕೆ ತೆರಳಿದನು. ಈ ರೀತಿಯಲ್ಲಿ ಈ ಮಹಾಭಾಗನು ಸನಾತನನೂ ಆದ ಪದ್ಮನಾಭನು ಯಜ್ಞಗಳಲ್ಲಿ ಅಗ್ರಭಾಗಹರನಾದನು. ಯಾವಾಗಲೂ ಯಜ್ಞಧಾರಿಯೂ ಆಗಿರುತ್ತಾನೆ ಮತ್ತು ಅಕ್ಷಯಧರ್ಮಿಗಳ ನಿವೃತ್ತಿ ಧರ್ಮವನ್ನು ಆಶ್ರಯಿಸಿರುತ್ತಾನೆ. ಲೋಕವೈಚಿತ್ರ್ಯವನ್ನುಂಟು ಮಾಡಿ ಪ್ರವೃತ್ತಿ ಧರ್ಮಗಳನ್ನು ವಿಧಿಸಿರುತ್ತಾನೆ. ಆತನೇ ಆದಿ, ಆತನೇ ನಡುವೆ, ಆತನೇ ಅಂತವು. ಪ್ರಜೆಗಳಿಗೆ ಆತನೇ ಧಾತನು, ಆತನೇ ಧೈರ್ಯವು, ಆತನೇ ಕರ್ತೃ, ಆತನೇ ಕಾರ್ಯ. ಯುಗಾಂತದಲ್ಲಿ ಲೋಕಗಳನ್ನೆಲ್ಲ ಪ್ರಲಯ ಮಾಡಿ ಸುಪ್ತನಾಗಿದ್ದು ಯುಗಾದಿಯಲ್ಲಿ ಎಚ್ಚೆತ್ತು ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಆ ನಿರ್ಗುಣನಾದ ಮಹಾತ್ಮನಾದ ದೇವನಿಗೆ ಅಜನು ವಿಶ್ವರೂಪನು ಸರ್ವದೇವತೆಗಳಿಗೂ ಆಶ್ರಯನಾಗಿರುವ ಆತನಿಗೆ ನಮಸ್ಕಾರವನ್ನು ಮಾಡಿರಿ. ಆತನು ಮಹಾಭೂತಗಳಿಗೆ ಅಧಿಪತಿಯು, ರುದ್ರರಿಗೆಲ್ಲ ಪತಿಯು, ಆದಿತ್ಯರಿಗೆ ಪತಿಯು, ವಸುಗಳಿಗೆ ಪತಿಯು, ಅಶ್ವಿನಿ ದೇವತೆಗಳಿಬ್ಬರಿಗೂ ಪತಿಯು, ಮರುತ್ತರಿಗೆ ಪತಿಯು, ವೇದಯಜ್ಞಗಳಿಗೆ ಅಧಿಪತಿಯು, ವೇದಾಂಗಗಳಿಗೆ ಪತಿಯು, ನಿತ್ಯವೂ ಸಮುದ್ರದಲ್ಲಿ ವಾಸವಾಗಿರುವಾತನು, ಹರಿಯು, ಮುಂಜಕೇಶಿಯು, ಶಾಂತನು, ಸರ್ವಭೂತಗಳಿಗೂ ಮೋಕ್ಷಧರ್ಮವನ್ನು ಹೇಳಿಕೊಡುವಾತನು, ಕಪರ್ದಿಯು, ವರಾಹನು, ಏಕಶೃಂಗನು, ಧೀಮಂತನು, ವಿವಸ್ವಂತನು, ಹಯಗ್ರೀವನು, ಚತುರ್ಮೂತಿಯನ್ನು ಧರಿಸಿರುವಾತನು, ಗುಹ್ಯನು, ಜ್ಞಾನದೃಶ್ಯನು, ಅಕ್ಷರನು, ಕ್ಷರನು, ಈ ಅವ್ಯಯವಾದ ದೇವನೇ ಎಲ್ಲೆಲ್ಲಿಯೂ ಗತಿಯುಳ್ಳವನಾಗಿ ಸಂಚರಿಸುತ್ತಿರುವನು. ಈತನೇ ವಿಜ್ಞಾನಚಕ್ಷುಸ್ಸಿನಿಂದ ಅರಿತುಕೊಳ್ಳಬೇಕಾಗಿರುವ ಪರಬ್ರಹ್ಮವು. ಈತನನ್ನೇ ಜ್ಞಾನಚಕ್ಷುಸ್ಸಿನಿಂದ ಹೀಗೆಂದು ನಾನು ಅರಿತುಕೊಂಡೆನು. ನೀವು ಕೇಳಿದ್ದರಿಂದ ನಿಮಗೂ ಹೇಳಿರುತ್ತೇನೆ. ಎಲೈ ಶಿಷ್ಯರೇ, ನನ್ನ ಮಾತಿನಂತೆ ನಡೆದುಕೊಳ್ಳಿ. ಈಶ್ವರನಾದ ಹರಿಯನ್ನು ಸೇವಿಸಿರಿ. ವೇದ ಶಬ್ದಗಳಿಂದ ಆತನನ್ನು ಗಾನ ಮಾಡಿರಿ. ವಿಧಿವತ್ತಾಗಿ ಆತನನ್ನು ಪೂಜಿಸಿರಿ. ವೈಶಂಪಾಯನನಿಂತೆಂದನು. ಎಲೈ ರಾಜನೇ, ಹೀಗೆಂದು ಧೀಮಂತನಾದ ವೇದವ್ಯಾಸನು ಶಿಷ್ಯರೆಲ್ಲರಿಗೂ ಪರಮಧಾರ್ಮಿಕನಾದ ಶುಕನೆಂಬ ಪುತ್ರನಿಗೂ ಹೇಳಿದನು. ನಮಗೆ ಉಪಾಧ್ಯಾಯನಾದ ಆತನು ನಮ್ಮೊಡನೆ ಚತುರ್ವೇದದಲ್ಲಿರುವ ಋಕ್ಕುಗಳಿಂದಲೂ ಆತನನ್ನು ಸ್ತುತಿಸಿದನು. ನೀನು ಕೇಳಿದೆಯಲ್ಲ, ಅದೆಲ್ಲವನ್ನೂ ನಿನಗೆ ಹೇಳಿರುತ್ತೇನೆ. ದೈಪಾಯನ ಗುರುವು ಹೀಗೆಂದು ಭಗವಂತನಿಗೆ ನಮಸ್ಕಾರ ಮಾಡಿ ಸಮಾಹಿತಚಿತ್ತನಾಗಿ ಹೀಗೆ ಹೇಳಿರುತ್ತಾನೆ. ಯಾವನು ಇದನ್ನು ಶ್ರವಣ ಮಾಡುವನೋ, ಯಾವನು ಇದನ್ನು ಹೇಳುವನೋ, ಅವನು ಮೋಹರಹಿತನಾಗುವನು, ಮತಿಮಂತನಾಗುವನು, ಬಲರೂಪಯುಕ್ತನಾಗುವನು, ರೋಗಿಯು ರೋಗದಿಂದ ಮುಕ್ತನಾಗುವನು, ಬದ್ಧನಾದವನು ಬಂಧನದಿಂದ ಮುಕ್ತನಾಗುತ್ತಾನೆ, ಕಾಮಿಯು ಕಾಮಗಳನ್ನು ಪಡೆದುಕೊಳ್ಳುತ್ತಾನೆ, ದೀರ್ಘಾಯುವನ್ನು ಬಯಸುವವನು ದೀರ್ಘಾಯುಸ್ಸನ್ನು ಪಡೆದುಕೊಳ್ಳುವನು. ಬ್ರಾಹ್ಮಣನಿಗೆ ಸರ್ವವೇದಗಳು ವಶವಾಗುವವು, ಕ್ಷತ್ರಿಯನು ವಿಜಯಿಯಾಗುವನು, ವೈಶ್ಯನು ಹೇರಳವಾಗಿ ಧನಲಾಭವನ್ನು ಪಡೆದುಕೊಳ್ಳುತ್ತಾನೆ, ಶೂದ್ರನಿಗೆ ಸುಖವು ಲಭಿಸುವುದು, ಪುತ್ರಹೀನನಿಗೆ ಪುತ್ರನು ದೊರಕುವನು, ಕನ್ಯೆಗೆ ಇಷ್ಟವಾದ ಪತಿಯ ಲಾಭವಾಗುವುದು. ಗರ್ಭಿಣಿಯಾದವಳು ಸುಖವಾಗಿ ಪ್ರಸವಿಸಿ ಪುತ್ರನನ್ನು ಪಡೆದುಕೊಳ್ಳುವಳು, ಬಂಜೆಯು ಪುತ್ರಪೌತ್ರ ಸಮೃದ್ಧಿಯಿಂದ ಮಕ್ಕಳನ್ನು ಪಡೆಯುವಳು. ಇದನ್ನು ದಾರಿಯಲ್ಲಿ ಪಠಿಸಿದವನು ದಾರಿಯನ್ನು ಕ್ಷೇಮದಿಂದ ದಾಟುವನು. ಯಾವನು ಯಾವದನ್ನು ಬಯಸುವನೋ ಆ ಕಾಮವನ್ನು ನಿಶ್ಚಯವಾಗಿ ಪಡೆದುಕೊಳ್ಳುವನು. ಮಹಾತ್ಮನಾದ ಪರಮಪುರುಷನ ಮಹಿಮೆಯನ್ನು ಹೇಳುವ ಮಹರ್ಷಿವಚನವನ್ನು ಋಷಿಗಳ, ದೇವತೆಗಳ ಸಮಾಗಮ ವೃತ್ತಾಂತವನ್ನು ಶ್ರವಣ ಮಾಡುವ ಭಕ್ತರು ಅತಿಶಯವಾದ ಸುಖವನ್ನು ಪಡೆದುಕೊಳ್ಳುತ್ತಾರೆ.
ಭಗವಂತನು ಅರ್ಜುನನಿಗೆ ತನ್ನ ನಾಮಗಳ ವ್ಯುತ್ಪತ್ತಿಯನ್ನು ಮಹಾತ್ಮವನ್ನು ತಿಳಿಸಿಕೊಟ್ಟದ್ದು. ಜನಮೇಜಯ ನಿಂತೆಂದನು, ಪೂಜ್ಯರೇ, ವ್ಯಾಸರು ಶಿಷ್ಯರಿಂದೊಡಗೂಡಿ ಯಾವ ನಾಮಗಳಿಂದ ಮಧುಸೂದನನನ್ನು ಸ್ತುತಿಸಿದರೋ ಅವುಗಳ ನಿರ್ವಚನವನ್ನು ದಯವಿಟ್ಟು ತಿಳಿಸಿಕೊಡಬೇಕು. ಪ್ರಜಾಪತಿಗೂ ಪತಿಯಾಗಿರುವ ಹರಿಯ ಈ ನಾಮಮಹಾತ್ಮವನ್ನು ಕೇಳಿ ಅರಿತುಕೊಂಡು ನಾನು ಶರತ್ಚಂದ್ರನಂತೆ ನಿರ್ಮಲನಾಗಬೇಕೆಂದಿಚ್ಛಿಸುತ್ತಿದ್ದೇನೆ. ಇದಕ್ಕೆ ವೈಶಂಪಾಯನರು ಹೇಳಿದ ಪ್ರತ್ಯುತ್ತರವೇನೆಂದರೆ, ಪ್ರಭುವಾದ ಶ್ರೀಹರಿಯು ತನ್ನ ನಾಮಗಳ ಗುಣಕರ್ಮಗಳಿಂದಾಗಿರುವ ನಿರ್ವಚನವನ್ನು ಹೇಳಿದ ಪರಿಯನ್ನು ಶತ್ರುವೀರರ ಹಂತೃವಾದ ಅರ್ಜುನನು ಮಹಾತ್ಮನಾದ ಕೇಶವನನ್ನು ಹೀಗೆ ಕೇಳಿದನು. ಭಗವಂತನೇ, ಭೂತಭವೇಶನೇ, ಸರ್ವಭೂತಗಳನ್ನು ಸೃಜಿಸಿರುವ ಅವ್ಯಯನೇ, ಲೋಕಧಾಮನೇ, ಜಗನ್ನಾಥನೇ, ಲೋಕಗಳಿಗೆ ಅಭಯಪ್ರದನಾಗಿರುವಾತನೇ, ಯಾವ ನಿನ್ನ ನಾಮಗಳನ್ನು ಮಹರ್ಷಿಗಳು ಹೇಳಿರುವರೋ ಪುರಾಣ ಸಹಿತವಾದ ವೇದಗಳಲ್ಲಿ ಕರ್ಮಸೂಚಕಗಳಾದ ಯಾವ ಗ್ರಾಹ್ಯನಾಮಗಳಿರುವವೋ ಅವುಗಳ ನಿರ್ವಚನವನ್ನು ನಿನ್ನಿಂದ ಕೇಳಿ ಅರಿತುಕೊಳ್ಳಬೇಕೆಂದು ಬಯಸುತ್ತಿದ್ದೇನೆ. ಪ್ರಭುವೇ, ನಿನ್ನನ್ನು ಬಿಟ್ಟರೆ ಮತ್ತೆ ಯಾರು ಈ ನಾಮಗಳ ನಿರ್ವಚನವನ್ನು ಹೇಳಲಾರರಷ್ಟೇ. ಇಂತೆಂದ ಅರ್ಜುನನಿಗೆ ಭಗವಂತನು ಹೇಳಿದನೇನೆಂದರೆ, ಅರ್ಜುನನೇ, ಋಗ್ವೇದದಲ್ಲಿಯೂ ಯಜುರ್ವೇದದಲ್ಲಿಯೂ ಅಥರ್ವ ಸಾಮವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಜ್ಯೋತಿಷದಲ್ಲಿಯೂ ಸಾಂಖ್ಯದಲ್ಲಿಯೂ ಯೋಗಶಾಸ್ತ್ರದಲ್ಲಿಯೂ ಆಯುರ್ವೇದದಲ್ಲಿಯೂ ಮಹರ್ಷಿಗಳು ನನ್ನ ಅನೇಕ ನಾಮಗಳನ್ನು ಹೇಳಿರುತ್ತಾರೆ. ಅವುಗಳೊಳಗೆ ಕೆಲವು ನನ್ನ ಗುಣವನ್ನು ಹೇಳುವವು, ಮತ್ತೆ ಕೆಲವು ಕರ್ಮವನ್ನು ತಿಳಿಸುವವು. ಎಲೈ ನಿರ್ದುಷ್ಟನಾದ ಅರ್ಜುನನೇ, ಕರ್ಮಜನಾಮಗಳ ನಿರ್ವಚನವನ್ನು ಹೇಳುವೆನು, ಪರಿಶುದ್ಧ ಚಿತ್ತನಾಗಿ ಕೇಳು. ನೀನು ನನ್ನ ಅರ್ಧಾಂಶವೆಂದು ಋಷಿಗಳು ಸ್ಮೃತಿಗಳಲ್ಲಿ ಹೇಳಿರುವರಲ್ಲವೇ. ಮಹಾಯಶಸ್ವಿಗಳಾದ ದೇಹಿಗಳಿಗೆ ಪರಮಾತ್ಮನಾಗಿರುವ ವಿಶ್ವಸ್ವರೂಪನೂ ನಿರ್ಗುಣನೂ ಗುಣಾತ್ಮನೂ ಆಗಿರುವ ನಾರಾಯಣನಿಗೆ ನಮಸ್ಕಾರ. ಆತನ ಪ್ರಸಾದದಿಂದಲೇ ಬ್ರಹ್ಮನು ಹುಟ್ಟಿರುವನು, ಕ್ರೋಧದಿಂದ ರುದ್ರನು ಹುಟ್ಟಿರುತ್ತಾನೆ. ಸ್ಥಾವರ ಜಂಗಮವೆಲ್ಲಕ್ಕೂ ಯಾವನು ಯೋನಿಯಾಗಿರುತ್ತಾನೋ, ಸಾತ್ವಿಕ ಶ್ರೇಷ್ಠನೇ, ಯಾವನು ಅಷ್ಟಾದಶ ಗುಣದಿಂದ ಕೂಡಿರುವ ಸತ್ಯವಾಗಿರುತ್ತಾನೋ ಆತನೇ ನನಗೆ ಪರಾಪ್ರಕೃತಿಯು. ದ್ಯಾವಾ ಪೃಥಿವಿಗಳು ಆತನೇ, ಆ ಪ್ರಕೃತಿಯೇ ಯೋಗಧಾರಿಯಾಗಿರುತ್ತದೆ. ಅದೇ ಋತವೂ ಸತ್ಯವೂ ಅಮರವೂ ಅಜಯವೂ ಆಗಿರುತ್ತದೆ, ಲೋಕಗಳಿಗೆ ಆತ್ಮನೆನಿಸಿರುತ್ತದೆ. ಆತನಿಂದಲೇ ಸೃಷ್ಟಿ, ಪ್ರಲಯ, ವಿಕಾರ ಎಲ್ಲವೂ ಉಂಟಾಗುವವು. ಆತನೇ ತಪಸ್ಸು, ಯಜ್ಞವು, ಯಾಗಕರ್ತೃವು, ಪುರಾಣ ಪುರುಷನಾದ ವಿರಾಜನು, ಅವನನ್ನೇ ಅನಿರುದ್ಧ ಎನ್ನುತ್ತಾರೆ. ಲೋಕಗಳಿಗೆಲ್ಲ ಉತ್ಪತ್ತಿ ಪ್ರಲಯ ಕಾರಣನಾಗಿರುತ್ತಾನೆ. ಎಲೈ ಕಮಲನೇತ್ರನೇ, ಪ್ರಜಾಪತಿಯ ರಾತ್ರಿಯು ಮುಗಿಯಲು ಅಮಿತ ತೇಜನಾದ ಆತನ ಪ್ರಸಾದದಿಂದ ಪದ್ಮವೊಂದುಂಟಾಯಿತು. ಅದರಿಂದ ಬ್ರಹ್ಮನು ತೋರಿಕೊಂಡನು. ಅವನು ಅದೇ ಪರಮಾತ್ಮನ ಪ್ರಸಾದದಿಂದ ಹುಟ್ಟಿದಾತನು. ಹಗಲು ಕ್ಷಯವಾಗಲು ಕ್ರೋಧಾವಿಷ್ಟನಾದ ಆತನ ಹಣೆಯಿಂದ ಸಂಹಾರಕಾರಕನಾದ ರುದ್ರನು ಹುಟ್ಟಿದನು. ಪ್ರಸಾದ ಕ್ರೋಧಗಳಿಂದ ಹುಟ್ಟಿದ ಈ ದೇವಶ್ರೇಷ್ಠರು ಆತನು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಸೃಷ್ಟಿ ಸಂಹಾರಕರ್ತರು. ಈ ವಿಷಯದಲ್ಲಿ ಅವರು ನಿಮಿತ್ತ ಮಾತ್ರರಾಗಿರುತ್ತಾರೆ. ಅವರು ಎಲ್ಲಾ ಪ್ರಾಣಿಗಳಿಗೂ ವರವನ್ನು ಕೊಡುವವರು. ಎಲೈ ಪಾಂಡುಪುತ್ರನೇ, ಕಪರ್ದಿಯೂ ಜಟಿಲನು ಮುಂಡನು ಸ್ಮಶಾನ ಗೃಹವಾಸಿಯೂ ಉಗ್ರವ್ರತವನ್ನು ಆಚರಿಸುತ್ತಿರುವಾತನೂ ಆಗಿರುವ ಯೋಗಿಯಾದ ರುದ್ರನು ಪರಮದಾರುಣನು. ದಕ್ಷಯಜ್ಞವನ್ನು ಧ್ವಂಸ ಮಾಡಿದಾತನವನು, ಭಗನೇತ್ರವನ್ನು ಕಿತ್ತು ಹಾಕಿದವನು, ಯುಗಯುಗದಲ್ಲಿಯೂ ನಾರಾಯಣಾತ್ಮಕನಾಗಿ ಪ್ರಾದುರ್ಭವಿಸುವನು. ಆ ದೇವದೇವನಾದ ಮಹೇಶ್ವರನನ್ನು ಪೂಜಿಸಿದರೆ ಪ್ರಭುವಾದ ನಾರಾಯಣನನ್ನೇ ಪೂಜಿಸಿದಂತೆ. ಎಲೈ ಪಾಂಡವನೇ, ನಾನೇ ಎಲ್ಲಾ ಲೋಕಗಳಿಗೂ ಆತ್ಮನು, ಆದ್ದರಿಂದ ಆತ್ಮನೇ ಆಗಿರುವ ರುದ್ರನನ್ನು ನಾನು ಪೂಜಿಸುತ್ತೇನೆ. ಈಶಾನನು ವರದನೂ ಆದ ಶಿವನನ್ನು ನಾನು ಅರ್ಚಿಸದೇ ಇದ್ದರೆ ಯಾರೂ ಆತನನ್ನು ಪೂಜಿಸಲಾರರು. ನಾನು ಪ್ರಮಾಣವೆಂದೆಣಿಸಿದ್ದನ್ನೇ ಜನವು ಅನುಸರಿಸುತ್ತದೆ. ಪ್ರಮಾಣಗಳನ್ನು ಗೌರವಿಸಬೇಕಷ್ಟೇ. ಆದ್ದರಿಂದ ಅವನನ್ನು ನಾನು ಪೂಜಿಸುತ್ತಿರುವೆನು. ಆತನನ್ನು ಅರಿತಿರುವವನೇ ನನ್ನನ್ನು ಅರಿತವನು, ಅವನನ್ನು ಅನುಸರಿಸುವಾತನೇ ನನ್ನನ್ನು ಅನುಸರಿಸಿದವನು. ರುದ್ರ ನಾರಾಯಣ ಇವೆರಡೂ ಇಬ್ಬಗೆಯಾಗಿರುವ ಒಂದೇ ಸತ್ಯವು, ಅದೇ ಸರ್ವಕರ್ಮಗಳಲ್ಲಿಯೂ ವ್ಯಕ್ತಿಯಾಗಿ ಸಂಚರಿಸುತ್ತಿರುವುದು. ನನಗೆ ಮತ್ತೊಬ್ಬರು ಯಾರೂ ವರವನ್ನು ಕೊಡಬೇಕಾದದ್ದಿಲ್ಲವಷ್ಟೇ. ಹೀಗೆಂದು ಮನಸ್ಸಿನಲ್ಲಿ ಯೋಚಿಸಿಕೊಂಡೇ ಪುರಾಣರುದ್ರನಾದ ಈಶ್ವರನನ್ನು ನನ್ನನ್ನೇ ನಾನೇ ಪುತ್ರಾರ್ಥವಾಗಿ ಆರಾಧಿಸಿದೆನು. ವಿಷ್ಣುವು ತನ್ನ ಆತ್ಮನನ್ನು ಹೊರತು ಮತ್ತೆ ಯಾವ ದೇವತೆಗೂ ನಮಸ್ಕರಿಸನಷ್ಟೇ. ಆದ್ದರಿಂದಲೇ ರುದ್ರನನ್ನು ನಾನು ಭಜಿಸುತ್ತಿರುವೆನು. ಬ್ರಹ್ಮ, ರುದ್ರ, ಇಂದ್ರ ಇವರೆಲ್ಲರ ಸಹಿತವಾಗಿ ದೇವತೆಗಳು ಋಷಿಗಳು ದೇವಶ್ರೇಷ್ಠನಾದ ನಾರಾಯಣ ಹರಿಯನ್ನು ಅರ್ಚಿಸುತ್ತಿರುವರು. ಮುಂದೆ ಬರಲಿರುವ, ಈಗ ಇರುವ, ಹಿಂದೆ ಆಗಿರುವ ಎಲ್ಲರಲ್ಲಿಯೂ ವಿಷ್ಣುವೇ ಅಗ್ರಣಿಯೂ ಸೇವ್ಯನು, ಪೂಜ್ಯನು. ಹವ್ಯದಾತನಾದ ವಿಷ್ಣುವನ್ನು ನಮಸ್ಕರಿಸು, ಶರಣದಾತನಾದ ಆತನನ್ನೇ ನಮಸ್ಕರಿಸು, ವರದನಾದ ಆತನನ್ನೇ ನಮಸ್ಕರಿಸು, ಹವ್ಯಕವ್ಯ ಭೋಕ್ತವಾದ ಆತನನ್ನೇ ನಮಿಸು. ಚತುರ್ವಿಧರಾದ ಜನರು ನನ್ನ ಭಕ್ತರೇ ಆಗಿರುತ್ತಾರೆ. ಅವರಲ್ಲಿ ಅನನ್ಯ ದೇವತರಾಗಿರುವ ಏಕಾಂತಿಗಳೇ ಶ್ರೇಷ್ಠರು. ಏಕೆಂದರೆ ಅವರಿಗೆ ನಾನೇ ಗತಿ, ಅವರು ನಿಷ್ಕಾಮರಾಗಿ ಕರ್ಮವನ್ನು ಮಾಡುತ್ತಿರುವರು. ಉಳಿದ ಮೂವರು ಶಿಷ್ಯರು ಫಲಕಾಮಿಗಳು. ಅವರು ಧರ್ಮದಿಂದ ಜಗುಳಿ ಬೀಳುವರೆ, ಆದರೆ ಜ್ಞಾನಿಯು ಶ್ರೇಷ್ಠನು.
ಬ್ರಹ್ಮನನ್ನು, ನೀಲಕಂಠನನ್ನು ಅಥವಾ ಮತ್ತುಳಿದ ಯಾವ ದೇವತೆಗಳನ್ನು ಜ್ಞಾನಿಗಳು ಅರ್ಚಿಸಿದರೂ ಪರಮಾತ್ಮನಾದ ನನ್ನನ್ನೇ ಸೇರುವರು. ಇಗೋ, ನನ್ನ ಭಕ್ತನ ವಿಷಯದಲ್ಲಿ ಈ ವಿಶೇಷವನ್ನು ನಿನಗೆ ತಿಳಿಸಿರುತ್ತೇನೆ. ಎಲೈ ಕೌಂತೆಯನೇ, ನೀನು ನಾನು ನರನಾರಾಯಣರೆನಿಸಿರುತ್ತೇವೆ. ನಾವು ಭೂಭಾರವನ್ನು ಪರಿಹರಿಸುವುದಕ್ಕಾಗಿ ಈಗ ಮಾನುಷ ಶರೀರವನ್ನು ಹೊಕ್ಕಿರುವೆವು. ನಾನು ಅಧ್ಯಾತ್ಮಯೋಗಗಳನ್ನು ಅರಿತಿರುವೆನು. ನಾನು ಯಾರು, ಎಲ್ಲಿಂದ ಬಂದಿರುವೆನು ಎಂಬುದನ್ನು ಬಲ್ಲವನಾಗಿರುವೆನು. ನಿವೃತ್ತಿಲಕ್ಷಣವಾದ ಧರ್ಮವು, ಅಭ್ಯುದಯಾರ್ಥವಾದ ಧರ್ಮವು ನರರಿಗೆ ಅಯನ, ಗತಿ ಎಂದು ಖ್ಯಾತವಾಗಿರುತ್ತದೆ. ಅದು ಸನಾತನನಾದ ನಾನೇ. ಅಪ್ಪಿಗೆ ಸಾರವೆನಿಸುತ್ತದೆ, ಅಷ್ಟೇ ನರರನ್ನು ಹೆತ್ತಿರುವುದು. ಅದು ನನಗೆ ಪೂರ್ವದಲ್ಲಿ ಸ್ಥಾನವಾಗಿದ್ದದ್ದರಿಂದ ನಾನು ನಾರಾಯಣನೆನಿಸಿರುವೆನು. ನಾನು ಸೂರ್ಯನು ಕಿರಣಗಳಿಂದ ಭೂಮಿಯನ್ನೆಲ್ಲ ಮುಚ್ಚುವಂತೆ ಜಗತ್ತೆಲ್ಲವನ್ನು ಮುಚ್ಚಿಕೊಂಡು ಸರ್ವಭೂತಗಳೊಳಗೆ ವಾಸಮಾಡಿಕೊಂಡಿರುವುದರಿಂದ ವಾಸುದೇವನೆನಿಸಿರುತ್ತೇನೆ. ಎಲೈ ಭಾರತನೇ, ನಾನೇ ಸರ್ವಭೂತಗಳಿಗೂ ಗತಿಯು, ಜನ್ಮಮರಣನಾಗಿಯೂ ಇರುತ್ತೇನೆ. ದ್ಯಾವ ಪೃಥಿವಿಗಳನ್ನು ನಾನೇ ವ್ಯಾಪಿಸಿಕೊಂಡಿರುತ್ತೇನೆ. ನಾನು ಎಲ್ಲವನ್ನೂ ಅತಿಕ್ರಮಿಸಿರುವೆನು. ಭೂತಗಳ ಮೇಲೆಯೂ ಇದ್ದು ಎಲ್ಲವನ್ನೂ ಮೀರಿರುವುದರಿಂದ ನಾನು ವಿಷ್ಣುವೆನಿಸಿರುತ್ತೇನೆ. ದಮದಿಂದ ಸಿದ್ಧಿಯನ್ನು ಪಡೆಯಲಿಚ್ಛಿಸುವವರು ದ್ಯುಲೋಕ, ಭೂಲೋಕ, ಅಂತರಿಕ್ಷಲೋಕ ಇವುಗಳಲ್ಲಿ ಸಿದ್ಧಿಯನ್ನು ಬಯಸುವವರು ನನ್ನನ್ನು ಭಜಿಸುತ್ತಾರೆ. ಆದ್ದರಿಂದ ನಾನು ದಾಮೋದರನು, ಅನ್ನ, ವೇದ, ಅಪ್ಪು, ಅಮೃತ ಇವಕ್ಕೆ ಪೃಷ್ಣಿ ಎಂದು ಹೆಸರು. ಇವು ಯಾವಾಗಲೂ ನನ್ನ ಗರ್ಭವಾಗಿರುವುದರಿಂದ ನಾನು ಪೃಷ್ಣಿಗರ್ಭನು. ಋಷಿಗಳು ನನ್ನನ್ನು ಕುರಿತು ಹೀಗೆನ್ನುತ್ತಾರೆ: ಏಕತದ್ವಿತರು ಕೆಡವಿದ್ದರಿಂದ ಭಾವಿಯೊಳಕ್ಕೆ ಬಿದ್ದ ತ್ರಿತನನ್ನು ಕಾಪಾಡು ಎಂದು ಭಾವಿಯೊಳಗಿಂದ ಪೃಷ್ಣಿಗರ್ಭನೆಂಬ ಹೆಸರಿನಿಂದ ನನ್ನನ್ನು ಕೂಗಿ ಕರೆದದ್ದರಿಂದ ಆ ಬ್ರಹ್ಮನ ಪುತ್ರನು ಮೇಲಕ್ಕೆ ಎದ್ದನು. ಲೋಕಗಳನ್ನು ತಪಿಸುತ್ತಿರುವ ಸೂರ್ಯನ, ಅಗ್ನಿಯ ಮತ್ತು ಚಂದ್ರನ ಕಿರಣಗಳು ನನ್ನ ಕೇಶಗಳೆನಿಸುವವು. ಅವುಗಳಿಂದ ಸಂಚರಿಸುವುದರಿಂದ ನಾನು ಕೇಶವನು ಎಂದು ಸರ್ವಜ್ಞರಾದ ಋಷಿವರ್ಯರು ಹೇಳುತ್ತಾರೆ. ಹೀಗೆ ಕೇಶವ ನೆಂಬ ನನ್ನ ನಾಮವು ದೇವತೆಗಳಿಗೂ ಮಹಾತ್ಮರಾದ ಋಷಿಗಳಿಗೂ ವರಪ್ರದವಾಗಿರುತ್ತದೆ. ಅಗ್ನಿಯು ಸೋಮನೊಡನೆ ಸಂಯುಕ್ತನಾಗಿ ಏಕಯೋನಿತ್ವವನ್ನು ಹೊಂದಿರುತ್ತಾನೆ. ಆದ್ದರಿಂದ ಚರಾಚರವಾದ ಜಗತ್ತೆಲ್ಲವೂ ಅಗ್ನಿಷ್ಠೋಮಮಯವಾಗಿರುತ್ತದೆ. ಇದಲ್ಲದೆ ಪುರಾಣದಲ್ಲಿ ಹೀಗೆಂದಿರುತ್ತದೆ: ಅಗ್ನಿಶೋಮರು ಏಕಯೋನ್ಯಾತ್ಮರಾಗಿರುತ್ತಾರೆ, ದೇವತೆಗಳು ಅಗ್ನಿಮುಖರಾಗಿರುತ್ತಾರೆ. ಹೀಗೆ ಅವರಿಬ್ಬರು ಏಕಯೋನಿಗಳಾಗಿರುವುದರಿಂದಲೇ ಪರಸ್ಪರವಾಗಿ ಭೋಕ್ಷ್ಯ ಭೋಗ್ಯ ಭಾವವನ್ನು ಹೊಂದಿರುತ್ತಾರೆ, ಲೋಕಗಳನ್ನು ಧರಿಸಿಕೊಂಡಿರುತ್ತಾರೆ. ಶ್ರೀಕೃಷ್ಣಾರ್ಜುನ ಸಂವಾದ 1. ಅರ್ಜುನನು ಹೀಗೆಂದು ಕೇಳಿದನು: ಎಲೈ ಮಧುಸೂದನನೇ, ಅಗ್ನಿಶೋಮರು ಪೂರ್ವದಲ್ಲಿ ಏಕಯೋನಿಗಳಾದದ್ದು ಹೇಗೆ? ಈ ವಿಷಯದಲ್ಲಿ ನನಗೆ ಸಂಶಯ ಉಂಟಾಗಿರುತ್ತದೆ. ಇದನ್ನು ಕತ್ತರಿಸು. ಇದಕ್ಕೆ ಶ್ರೀಭಗವಂತನು ಕೊಟ್ಟ ಉತ್ತರವೇನೆಂದರೆ: ಎಲೈ ಪಾಂಡುನಂದನನೇ, ಹಿಂದೆ ನನ್ನ ತೇಜಸ್ಸಿನಿಂದ ಜಗತ್ತು ಹೇಗೆ ಉಂಟಾಯಿತೆಂಬುದನ್ನು ಹೇಳುವೆನು ಕೇಳು. 1000 ಚತುರ್ಯುಗಗಳು ಮುಗಿದು ಕೊನೆಯಲ್ಲಿ ಪ್ರಳಯಕಾಲವು ಬಂದೊದಗಲಾಗಿ ಅವ್ಯಕ್ತದಲ್ಲಿ ಸರ್ವಸ್ಥಾವರ ಜಂಗಮ ಭೂತಗಳು ಲಯವಾಗಿ ಪೃಥಿವಿ, ವಾಯು, ಅಗ್ನಿ ಇವು ಯಾವವೂ ಇಲ್ಲದೆ ತಮಸ್ಸುಂಟಾಗಿ ಲೋಕವೆಲ್ಲವೂ ಜಲಸಾಗರವೊಂದೇ ಆಗಲು, ಅಪ್ಪು ಎಂದೇ ಬ್ರಹ್ಮವೆಂಬ ಹೆಸರಿನ ಅದ್ವಿತೀಯ ಒಂದೇ ಇರುತ್ತಿರಲು, ರಾತ್ರಿಯಲ್ಲದೆ ಹಗಲಲ್ಲದೆ, ಸತ್ತಲ್ಲದೆ ಆಸತ್ತಲ್ಲದೆ, ವ್ಯಕ್ತವಲ್ಲದೆ ಅವ್ಯಕ್ತವೂ ಅಲ್ಲದೆ ಇರುತ್ತಿರುವಲ್ಲಿ, ಇಂತಿ ಸ್ಥಿತಿಯಲ್ಲಿ ನಾರಾಯಣ ಗುಣಗಳಿಗೆ ಆಶ್ರಯವಾದ, ಅಜರವಾದ, ಅಮರವಾದ, ಅನಿಂದ್ರಿಯವಾದ, ಅಗ್ರಾಹ್ಯವಾದ, ಅಸಂಭವವಾದ, ಸತ್ಯವಾದ, ಅಹಿಂಸ್ರವಾದ, ಚಿಂತಾಮಣಿಯಂತಿರುವ ವಿವಿಧವಾದ ಪ್ರವೃತ್ತಿ ವಿಶೇಷಗಳುಳ್ಳ, ಅವೈರವಾದ, ಅಕ್ಷಯವಾದ, ಅಮರವಾದ, ಅಜರವಾದ, ಅಮೂರ್ತಿಯಾದ, ಸರ್ವವ್ಯಾಪಿಯಾದ, ಸರ್ವಕರ್ತೃವಾದ, ಶಾಶ್ವತವಾದ ತಮಸ್ಸಿನಿಂದ ಅವ್ಯಯನಾದ ಹರಿಯು ತೋರಿಕೊಂಡನು. ಈ ವಿಷಯಕ್ಕೆ ಶ್ರುತಿ ಪ್ರಮಾಣವೂ ಇದೆ. ನಾಸಿಧೋ ನ ರಾತ್ರಿರಾಸಿ ನ ಸದಾಸಿ ನ ಸದಾಸಿ ತಮ ಏವ ಪುರಸ್ತಾದಭವತ್ ವಿಶ್ವರೂಪಂ ಸಾ ವಿಶ್ವರೂಪಸ್ಯ ರಜನೀಹಿ. ಪ್ರಳಯ ಕಾಲದಲ್ಲಿ ಹಗಲು ರಾತ್ರಿಯೂ ಇರಲಿಲ್ಲ, ಸತ್ತು ಅಸತ್ತೂ ಇರಲಿಲ್ಲ, ಕೇವಲ ತಮಸ್ಸು. ಅದು ಸರ್ವರೂಪವಾಗಿ ವಿಶ್ವರೂಪನ ರಾತ್ರಿಕಾಲ. ಹೀಗೆ ಶ್ರುತ್ಯರ್ಥವಿದೆ. ಇದರ ಅರ್ಥವನ್ನು ಮತ್ತೆ ವಿವರಿಸಲಾಗುವುದು. ಈಗ ತಮಸ್ಸಿನಿಂದ ಹುಟ್ಟಿದ ಪುರುಷನು ಬ್ರಹ್ಮಯೋನಿಯಿಂದ ಪ್ರಾದುರ್ಭೂತನಾಗಲು ಆ ಪುರುಷನು ಪ್ರಜೆಗಳನ್ನು ಸೃಷ್ಟಿಸಬೇಕೆಂದು ತನ್ನ ನೇತ್ರಗಳಿಂದ ಅಗ್ನಿಷ್ಠೋಮರನ್ನು ಹುಟ್ಟಿಸಿದನು. ಆ ಬಳಿಕ ಭೂತಸರ್ಗಗಳು ಸೃಷ್ಟಿಯಾದ ಬಳಿಕ ಪ್ರಜಾಸೃಷ್ಟಿಕ್ರಮದಿಂದ ಬ್ರಹ್ಮವೂ ಕ್ಷತ್ರವೂ ಉಂಟಾದವು. ಸೋಮವೇ ಬ್ರಹ್ಮ, ಬ್ರಹ್ಮವೇ ಬ್ರಾಹ್ಮಣರು, ಅಗ್ನಿಯೇ ಕ್ಷತ್ರವು. ಕ್ಷತ್ರಕ್ಕಿಂತಲೂ ಬ್ರಹ್ಮವು ಪ್ರಬಲವು. ಹೇಗೆಂದರೆ ಇದು ಲೋಕಕ್ಕೆಲ್ಲ ಪ್ರತ್ಯಕ್ಷವಾಗಿರುತ್ತದೆ. ಬ್ರಾಹ್ಮಣನಿಗಿಂತ ಹೆಚ್ಚಿನ ಪ್ರಾಣಿಯು ಹಿಂದೆ ಹುಟ್ಟಿರುವುದೇ ಇಲ್ಲ. ಬ್ರಾಹ್ಮಣನ ಮುಖದಲ್ಲಿ ಯಾವನು ಹೋಮ ಮಾಡುತ್ತಾನೋ ಅವನು ದೀಪ್ತವಾಗಿರುವ ಅಗ್ನಿಯಲ್ಲಿ ಹೋಮ ಮಾಡಿದವನಾಗುತ್ತಾನೆ. ಆದ್ದರಿಂದಲೇ ಹೀಗೆಂದು ಹೇಳುತ್ತಿರುವೆನು. ಬ್ರಹ್ಮನು ಭೂತಸರ್ಗವನ್ನು ಮಾಡಿ ಭೂತಗಳನ್ನು ಪ್ರತಿಷ್ಠಾಪನೆ ಮಾಡಿ 3 ಲೋಕಗಳನ್ನು ಧರಿಸುತ್ತಿರುವನು. ಈ ಅಭಿಪ್ರಾಯವನ್ನು ಹೇಳುವ ಮಂತ್ರವೂ ಇದೆ. ತ್ವಮನ್ಯ ಯಜ್ಞಾನಾಂ ಹೋತಾ ವಿಶ್ವೇಶಾಂ ಹಿತೋ ದೇವಾನಾಂ ಮನುಷ್ಯಾಣಾಂ ಚ ಜಗತ ಇತಿ. ಎಲ ಯಜ್ಞಿಯೇ, ನೀನು ಯಜ್ಞಗಳ ಹೋತೃ.
ಎಲ್ಲಾ ದೇವತೆಗಳ ಮನುಷ್ಯರ ಮತ್ತು ಜಗತ್ತಿನ ಹಿತವನ್ನು ಬಯಸುವಾತನು. ಈ ವಿಷಯಕ್ಕೆ ಶ್ರುತಿ ನಿದರ್ಶನವೂ ಇದೆ. ವಿಶ್ವೇಶಾಮನ್ಯೇ ಯಜ್ಞಾನಾಂ ತ್ವಂ ಹೋತೇತಿ ತ್ವಂ ಹಿತೋ ದೇವೈರ್ಮನು ಪ್ರೈರ್ಜಗತೈತಿ. ಎಲಯಜ್ಞಿಯೇ, ಎಲ್ಲಾ ಯಜ್ಞಗಳಿಗೂ ನೀನು ಹೋತೃ. ದೇವತೆಗಳಿಂದಲೂ ಮನುಷ್ಯರಿಂದಲೂ ಕೂಡಿದ ಜಗತ್ತಿಗೆ ನೀನೇ ಹಿತಕಾರಿ. ಅಗ್ನಿಯೇ ಅಲ್ಲವೇ ಯಜ್ಞಗಳ ಹೋತೃ, ಕರ್ತೃ. ಆ ಅಗ್ನಿಯು ಬ್ರಾಹ್ಮಣನೇ, ಏಕೆಂದರೆ ಮಂತ್ರಗಳಿಲ್ಲದೆ ಹವನವಿರುವುದಿಲ್ಲ, ಪುರುಷನಿಲ್ಲದೆ ತಪಸ್ಸು ಸಂಭವಿಸದು. ಹವಿರ್ಯುಕ್ತ ಮಂತ್ರಗಳಿಂದ ದೇವತೆಗಳ, ಮನುಷ್ಯರ ಮತ್ತು ಋಷಿಗಳ ಪೂಜೆಯಾಗುತ್ತದೆ. ಆದ್ದರಿಂದ ಅಗ್ನಿಯೇ, ನೀನು ಹೋತೃವೆಂದು ನಿಯುಕ್ತನಾಗಿರುವೆ. ಮನುಷ್ಯರಲ್ಲಿ ಹೋತ್ರಾಧಿಕಾರವುಳ್ಳವರು ಯಾರೆಂದರೆ ಬ್ರಾಹ್ಮಣರೇ. ಬ್ರಾಹ್ಮಣನಿಗೆ ಅಲ್ಲವೇ ಯಾಜನವು ವಿಹಿತವಾಗಿರುತ್ತದೆ. ಕ್ಷತ್ರ, ವೈಶ್ಯ ಎಂಬ ದ್ವಿಜರಿಗೆ ವಿಹಿತವಾಗಿಲ್ಲ. ಆದ್ದರಿಂದ ಅಗ್ನಿರೂಪರಾದ ಬ್ರಾಹ್ಮಣರೇ ಯಜ್ಞಗಳನ್ನು ನಿರ್ವಹಿಸುತ್ತಾರೆ. ಆ ಯಜ್ಞಗಳು ದೇವತೆಗಳನ್ನು ತೃಪ್ತಿಗೊಳಿಸುತ್ತವೆ. ದೇವತೆಗಳು ಪೃಥ್ವಿಯನ್ನು ತೃಪ್ತಿಗೊಳಿಸುವರು. ಶತಪಥ ಬ್ರಾಹ್ಮಣದಲ್ಲಿಯೂ ಬ್ರಾಹ್ಮಣ ಮುಖದ ವಿಷಯವು ಬಂದಿರುತ್ತದೆ. ಯಾವ ವಿವೇಕಿಯು ಬ್ರಾಹ್ಮಣ ಮುಖದಿಂದ ಹೋಮ ಮಾಡುತ್ತಾನೋ ಅವನು ದೀಪ್ತವಾದ ಅಗ್ನಿಯಲ್ಲಿ ಹೋಮ ಮಾಡಿದವನಾಗುತ್ತಾನೆ. ಹೀಗೂ ಅಗ್ನಿರೂಪರಾದ ಬ್ರಾಹ್ಮಣ ವಿದ್ವಾಂಸರು ಅಗ್ನಿಯನ್ನು ಆರಾಧಿಸಿದವರಾಗುತ್ತಾರೆ. ಅಗ್ನಿಯು ವಿಷ್ಣುವು, ಅವನು ಸರ್ವಭೂತಗಳಲ್ಲಿಯೂ ಒಳಹೊಕ್ಕು ಪ್ರಾಣಗಳನ್ನು ಧಾರಣೆ ಮಾಡುತ್ತಿರುತ್ತಾನೆ. ಮತ್ತು ಈ ವಿಷಯಕ್ಕೆ ಸನತ್ಕುಮಾರನು ಗಾನ ಮಾಡಿದ ಶ್ಲೋಕಗಳು ಉಂಟು. ಬ್ರಹ್ಮನು ಮೊದಲು ಸೃಷ್ಟಿಯನ್ನು ಮಾಡಿದನು. ಯಾರಿಗೆ ಬ್ರಹ್ಮವೇ ಉತ್ಪತ್ತಿ ಸ್ಥಾನವೋ ಅವರು ಅಮರರಾಗಿ ಬ್ರಹ್ಮಘೋಷಗಳಿಂದ ಸ್ವರ್ಗಲೋಕಕ್ಕೆ ಹೋಗುವರು. ಬ್ರಾಹ್ಮಣರ ಬುದ್ಧಿಯೂ ವಾಕ್ಯವೂ ಕರ್ಮವೂ ಶ್ರದ್ಧೆಯೂ ತಪಸ್ಸ ವಚನಾಮೃತವೂ ಇವು ಪೃಥ್ವಿಯನ್ನು ಸ್ವರ್ಗವನ್ನು ಧಾರಣೆ ಮಾಡುತ್ತವೆ. ಸತ್ಯಕ್ಕಿಂತ ಹೆಚ್ಚಿನ ಧರ್ಮವಿಲ್ಲ, ಮಾತೃಸಮನಾದ ಗುರುವಿಲ್ಲ. ಈ ಲೋಕದ ಮತ್ತು ಪರಲೋಕದ ಅಭ್ಯುದಯಕ್ಕೆ ಬ್ರಾಹ್ಮಣನಿಗಿಂತ ಹೆಚ್ಚಿನದಾದ ಕಾರಣವೂ ಮತ್ತೊಂದಿಲ್ಲ. ಯಾರ ರಾಷ್ಟ್ರದಲ್ಲಿ ಬ್ರಾಹ್ಮಣರಿಗೆ ಯಾವ ವೃತ್ತಿಯೂ ಇರುವುದಿಲ್ಲವೋ ಅವರ ರಾಜ್ಯದಲ್ಲಿ ವಾಹನಗಳಾದ ಎತ್ತು, ಕುದುರೆ, ಮತ್ತೊಬ್ಬರಿಗೆ ಕೊಡುವುದಕ್ಕಾಗಿ ಕಡಿಯುವ ಹಾಲು ಮೊಸರು ಇವು ಯಾವುವೂ ಇರುವುದಿಲ್ಲ. ಅವರು ಮರ್ಯಾದಾ ಭ್ರಷ್ಟರಾಗಿ ದಸ್ಯುಗಳಾಗುವರು. ವೇದ, ಪುರಾಣಗಳು, ಇತಿಹಾಸ ಇವುಗಳ ಪ್ರಾಮಾಣ್ಯದಿಂದ ಬ್ರಾಹ್ಮಣರು ನಾರಾಯಣ ಮುಖದಿಂದ ಉತ್ಪನ್ನರಾಗಿರುವರು. ಅವರು ಸರ್ವಾತ್ಮರು, ಸರ್ವಕರ್ತೃಗಳು, ಸರ್ವಭಾವಸ್ವರೂಪರೂ ಆಗಿರುತ್ತಾರೆ. ವಾಕ್ಸಂಯಮ ಕಾಲದಲ್ಲಿ ಹಿತನು ವರಪ್ರದಾತೃವು ದೇವದೇವನೂ ಆದ ಬ್ರಹ್ಮನಿಂದ ಅವರು ಮೊದಲು ಹುಟ್ಟಿದರು. ಬ್ರಾಹ್ಮಣರಿಂದ ಮಿಕ್ಕ ವರ್ಣಗಳು ಹುಟ್ಟಿದವು. ಹೀಗೆ ಸುರಾಸುರರಿಗಿಂತಲೂ ಬ್ರಾಹ್ಮಣರು ಶ್ರೇಷ್ಠರು. ಪೂರ್ವದಲ್ಲಿ ಬ್ರಹ್ಮರೂಪಿಯಾಗಿ ನಾನೇ ಸುರರು, ಅಸುರರು, ಮಹರ್ಷಿಗಳು, ಭೂತವಿಶೇಷಗಳು ಇವರೆಲ್ಲರನ್ನೂ ಸೃಷ್ಟಿಸಿ ಸ್ಥಾಪನೆ ಮಾಡಿ ನಿಗ್ರಹವನ್ನು ಮಾಡಿರುತ್ತೇನೆ.